ಕರುನಾಡ ರಾಜ ಹುಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಸಂಭ್ರಮ ಇವತ್ತು. ಅವರಿಗೆ ನಮ್ಮ ಅನ್ನದಾತ ಸುಖೀಭವ ಚಾನೆಲ್ ಕಡೆಯಿಂದ 40ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅನ್ನದಾತ ಸುಖೀಭವ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಯಾವುದೇ ಕನ್ನಡ ಚಿತ್ರ ತೆರೆ ಕಾಣ್ತಾ ಇಲ್ಲ. ಇವತ್ತು 2ನೇ ವಾರಕ್ಕೆ ಕಾಲಿಟ್ಟಿರುವಂಥ ಚಿತ್ರ ತೀರ್ಥರೂಪ ತಂದೆಯವರಿಗೆ ಅನ್ನೋ ಚಿತ್ರ. ಇದು ತುಂಬ ಸೊಗಸಾಗಿ ಬಂದಿದೆ ಅಂತ ಮೀಡಿಯಾದಿಂದ ಮತ್ತು ಪ್ರೇಕ್ಷಕರು ಯಾರೆಲ್ಲ ನೋಡಿದ್ದಾರೆ ಅವರಿಂದ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರೂ. ಆದ್ದರಿಂದ ಯಾರ್ಯಾರು ಈ ಚಿತ್ರನ ನೋಡಿಲ್ವೋ ಚಿತ್ರಮಂದಿರಕ್ಕೆ ಹೋಗಿ ಕಣ್ತುಂಬಿಕೊಳ್ಳಿ. ಇದು 2ನೇ ವಾರಕ್ಕೆ ಕಾಲಿಟ್ಟಿದೆ. 3ನೇ ವಾರಕ್ಕೆ ಕಾಲಿಟ್ಟಿರುವಂಥ ಚಿತ್ರ ಮಾರ್ಕ್ 45. 5ನೇ ವಾರಕ್ಕೆ ಕಾಲಿಟ್ಟಿರುವಂಥ ಚಿತ್ರ ದಿ ಡೆವಿಲ್. ಚೌಕಿದಾರ್ ಎಂಬ ಕನ್ನಡ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಜನವರಿ 30ನೇ ತಾರೀಕರಂದು ಇದರ ಮುಖ್ಯ ಭೂಮಿಕೆಯಲ್ಲಿ ಪೃಥ್ವಿ ಅಂಬರ್ ಹಾಗೂ ಧನ್ಯ ರಾಮ್ಕುಮಾರ್ ಕಾಣಿಸ್ಕೊತಾ ಇದ್ದಾರೆ. ನಿರೂಪಕ ಜಯಪ್ರಕಾಶ್ ಶೆಟ್ಟಿ ಅವರು ಒಂದು ತುಳು ಚಿತ್ರ ಬನ ಎಂಬ ಚಿತ್ರದಲ್ಲಿ ನಟನೆನ ಮಾಡಿದ್ದಾರೆ. ಅದರ ಶೂಟಿಂಗ್ ಮುಗಿದಿದೆ ಅಂತ ಚಿತ್ರತಂಡದಿಂದ ತಿಳಿದು ಬಂದಿದೆ. ಡಾಲಿ ಧನಂಜಯ ಅವರ ನಿರ್ಮಾಣದ ಹೆಗ್ಗಣ ಮುದ್ದು ಎಂಬ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಪೂರ್ಣಚಂದ್ರ ಮೈಸೂರು ಹಾಗೂ ಅದಿತಿ ಸಾಗರ್ ಕಾಣಿಸ್ಕೊತಾ ಇದ್ದಾರೆ. ಮಹಜರ್ ಎಂಬ ಕನ್ನಡ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇದು ಮಹಿಳಾ ಶೋಷಣೆಯ ಸುತ್ತ ಇರುವಂಥ ಒಂದು ಚಿತ್ರವಾಗಿದೆ. ನಟಿ ಐಶಾನಿ ಶೆಟ್ಟಿ ಅವರು ಅವರದೇ ಬ್ಯಾನರ್ ನಡಿ ಒಂದು ಕನ್ನಡ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಆ ಚಿತ್ರದ ಹೆಸರು ಕಾಜಾಣ. ಯೂತ್ ಆಫ್ ಮಲ್ಲೇಶ್ವರಂ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕ್ರೀಡೋತ್ಸವ ಏರ್ಪಡಿಸಲಾಗಿದೆ. ಇದಕ್ಕೆ ಅಪ್ಪು ಕ್ರೀಡೋತ್ಸವ ಅಂತ ಹೆಸರಿಟ್ಟಿದ್ದಾರೆ. ಇದರಲ್ಲಿ 750ಕ್ಕೂ ಹೆಚ್ಚು ವಿಶೇಷ ಚೇತನರು ಪಾಲ್ಗೊಳ್ತಾ ಇದ್ದಾರೆ. 43 ವರ್ಷಗಳ ನಂತರ ಅನಿಲ್ ಕಪೂರ್ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಟಾಕ್ಸಿಕ್ ಚಿತ್ರದ ಮೂಲಕ. ಟಾಕ್ಸಿಕ್ ಚಿತ್ರದ ರುಕ್ಮಿಣಿ ವಸಂತ್ ಅವರ ಫಸ್ಟ್ ಲುಕ್ ಬಿಡುಗಡೆ ಆಗಿದೆ. ಇದು ಗಮನ ಸೆಳೆದಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಟಾಕ್ಸಿಕ್ ಚಿತ್ರದ ಟೀಸರ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ಹೋಗಿ ವೀಕ್ಷಿಸಿ, ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಅನ್ನದಾತ ಸುಖೀಭವ.